ಹಾಯ್ ಫ್ರೆಂಡ್ಸ್, ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀರಾ? ಹಾಗಾದರೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಯೂಟ್ಯೂಬ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಪ್ರತಿಯೊಂದು ತಿಳಿಸ್ತಾ ಇದ್ದೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡಬೇಕು ಅಂದರೆ ನಿಮಗೆ ಒಂದು ಜಿಮೇಲ್ ಐ ಡಿ ಬೇಕು. ಆ ಜಿಮೇಲ್ ಐ ಡಿ ಹೇಗೆ ಕ್ರಿಯೇಟ್ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲಿಗೆ ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಕಾರ್ನರಲ್ಲಿ ಯು ಅಂತ ಕಾಣಿಸ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಸ್ವಿಚ್ ಅಕೌಂಟ್ ಅಂತ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಎಷ್ಟು ಜಿಮೇಲ್ ಐ ಡಿಯಿಂದ ಲಾಗಿನ್ ಆಗಿದ್ದೀರಾ ಯೂಟ್ಯೂಬ್ನ ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ. ಸೊ ನಮಗೆ ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅಂದರೆ ಇಲ್ಲಿ ಪ್ಲಸ್ ಐಕಾನ್ ಇದೆ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಚೆಕಿಂಗ್ ಇನ್ಫೋ ತೊಗೊಳ್ತಾ ಇದೆ. ನಿಮಗೆ ಇಲ್ಲಿ ಪಾಸ್ವರ್ಡ್ ಏನಾದರೂ ಇಟ್ಟಿದ್ರೆ ನೀವು ಪಾಸ್ವರ್ಡಿಂದನೂ ಲಾಗಿನ್ ಮಾಡ್ಕೋಬೋದು. ನಿಮಗೆ ಇಲ್ಲಿ ಈ ಪ್ಯಾರಾಗ್ರಾಫ್ ಓಪನ್ ಆದಮೇಲೆ ಕ್ರಿಯೇಟ್ ಅಕೌಂಟ್ ಅಂತ ಕಾಣಿಸ್ತಾ ಇದೆ. ಸೊ ನಿಮಗೆ ಇವಾಗ ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅಂದರೆ ನೀವು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪರ್ಸ್ನಲ್ ಆಗಿ ಯೂಸ್ ಮಾಡಬೇಕು ಅಂತ ನೀವು ಈ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಏನು ಬಿಸ್ನೆಸ್ ಪರ್ಪಸ್ಗೆ ಅಂತ ಕೇಳ್ತಾ ಇದೆ. ಸೊ ಇವಾಗ ನಾವು ನಾರ್ಮಲ್ ಆಗಿ ಪರ್ಸ್ನಲ್ ಆಗಿ ನಾವು ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಾವು ಪರ್ಸ್ನಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ಎ ಗೂಗಲ್ ಅಕೌಂಟ್. ಸೊ ನಿಮ್ಮದು ಫಸ್ಟ್ ನೇಮ್ ಏನಿದೆ ಇದೇ ಹೆಸರಿಂದ ಲಾಗಿನ್ ಮಾಡಬೇಕಂತ ಏನು ರೂಲ್ಸ್ ಏನಿಲ್ಲ. ಮತ್ತು ಇಲ್ಲಿ ಸರ್ ನೇಮ್ ಏನಿದೆ ಅಲ್ವಾ, ಇದೂ ಮ್ಯಾಂಡೇಟರಿ ಏನಿಲ್ಲ. ನೀವು ಫಸ್ಟ್ ನೇಮಿಂದನೇ ನೀವು ಲಾಗಿನ್ ಮಾಡ್ಕೋಬೋದು. ಸೊ ಇವಾಗ ಯಾವುದೋ ಒಂದು ಹೆಸರು ಹಾಕ್ಬಿಟ್ಟು ನಿಮಗೆ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಇವಾಗ ವಿಕಿ ಕ್ರಿಯೇಷನ್ ಅಂತ ಹಾಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅಂತ ನೀವು ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಕೊಡಬೇಕು. ಗೂಗಲಿಂದನೇ ನಿಮಗೆ ರಿಕಮೆಂಡ್ ಆಗಿ ಕೆಲವು ಬಂದಿದೆ, 2 ಬಂದಿದೆ. ಸೊ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ಇದು ನೀವು ಇಲ್ಲಿ ಕ್ರಿಯೇಟ್ ಎ ಓನ್ ಜಿಮೇಲ್ ಅಡ್ರೆಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಬೇಕಾದರೂ ಕ್ಲಿಕ್ ಮಾಡ್ಕೋಬೋದು. ನನಗೆ ಇವಾಗ ವಿಕಿ ಕ್ರಿಯೇಷನ್ 90 ಅಂತ ಈ ಜಿಮೇಲ್ ಏನಿದೆ ಅಲ್ವಾ, ಇದು ನನಗೆ ಇಷ್ಟ ಆಗಿದೆ. ಸೊ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ನೀವು ಓನ್ ಬೇಕಾದರೂ ಕ್ರಿಯೇಟ್ ಮಾಡ್ಕೋಬೋದು. ಅಲ್ಲಿ ಅವೈಲೇಬಲ್ ಇದ್ದಿದ್ರೆ ಅದು ಗ್ರೀನಲ್ಲಿ ಬರುತ್ತೆ, ಇಲ್ಲಾಂತಂದರೆ ರೆಡ್ಡಲ್ಲಿ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇದು 90 ಏನಿದೆ ಅಲ್ವಾ, ಅದನ್ನೇ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಮಾಡಬೇಕು. ಇಲ್ಲಿ ನಿಮ್ಗೆ ಕೇಳ್ತಾ ಇರೋದೇನೆಂದರೆ ಸ್ಟ್ರಾಂಗ್ ಪಾಸ್ವರ್ಡು. ನೀವು ಒಂದು ಕ್ಯಾಪಿಟಲ್ ಲೆಟರು, ಸ್ಮಾಲ್ ಲೆಟರು, ನಂಬರ್ಸು, ಸಿಂಬಲ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟನೋ ಅದು ನಿಮಗೆ ಈಸಿ ಆಗೋ ಥರ ನೀವು ಇಟ್ಕೋಬೇಕು. ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಆ್ಯಡ್ ಫೋನ್ ನಂಬರ್ ಅಂತ ಕೇಳ್ತಾ ಇದೆ. ಸೊ ಎಸ್ ಐ ಆಮ್ ಇನ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಿಕಿ ಕ್ರಿಯೇಷನ್ ಅಂತ ಕೇಳ್ತಾ ಇದೆ ನೋಡಿ, ರಿವ್ಯೂ ಯುವರ್ ಅಕೌಂಟ್ ಇನ್ಫೋ ವಿಕಿ ಕ್ರಿಯೇಷನ್. ನೆಕ್ಸ್ಟ್ ಮೇಲೆ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಕಾಣ್ತಾ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಪ್ರೈವಸಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ಇಲ್ಲಿ ಎಸ್ ಐ ಅಗ್ರಿ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಸ್ವಲ್ಪ ಲೋಡಿಂಗ್ ತೊಗೊಳ್ತಾ ಇದೆ, ಚೆಕಿಂಗ್ ತೊಗೊಳ್ತಾ ಇದೆ. ಚೆಕಿಂಗ್ ಆದಮೇಲೆ ನಿಮ್ಮದು ಜಿಮೇಲ್ ಅಕೌಂಟು ಕ್ರಿಯೇಟ್ ಆಗಿದೆ, ನಿಮಗೆ ಇಲ್ಲಿ ಶೋ ಆಗ್ತಾ ಇದೆ. ಇವಾಗ ನಿಮ್ಮದು ಹೊಸ ಜಿಮೇಲ್ ಕ್ರಿಯೇಟ್ ಆದಮೇಲೆ ನಿಮಗೆ ರೀಡೈರೆಕ್ಟ್ ಆಗಿ ಯೂಟ್ಯೂಬ್ ಈ ಥರ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಯು ಅಂತ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಕ್ರಿಯೇಟ್ ಎ ಚಾನಲ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೀವು ಯೂಟ್ಯೂಬ್ ಚಾನಲ್ ಹೆಸರು ಏನು ಇಡಬೇಕು ಅಂತ ಇದ್ದೀರಾ ಅಂತ ನೀವು ಇಲ್ಲಿ ಡಿಸೈಡ್ ಮಾಡಿ. ಇಲ್ಲಿ ಪೆನ್ಸಿಲ್ ಐಕಾನ್ ಕಾಣಿಸ್ತಾ ಇದೆ ಅಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಚಾನಲ್ ಹೆಸರನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇವಾಗ ನನಗೆ ವಿಕಿ ಕ್ರಿಯೇಷನ್ ಇಷ್ಟ ಇದೆ, ಸೊ ನಾನು ಇದನ್ನೇ ಇಡ್ತಾ ಇದ್ದೀನಿ. ಸೊ ಇವಾಗ ನೆಕ್ಸ್ಟ್ ಇದು ಹ್ಯಾಂಡಲ್ ಏನಿದೆ ಅಲ್ವಾ, ಇದು ತುಂಬ ಇಂಪಾರ್ಟೆಂಟು. ಇವಾಗ ನೀವು ಯಾರಿಗಾದ್ರೂ ಕಮೆಂಟ್ ಮಾಡಿದರೆ ಈ ಹ್ಯಾಂಡಲ್ ಮುಖಾಂತರನೇ ಅಲ್ಲಿಗೆ ಶೋ ಆಗುತ್ತೆ. ಆಮೇಲೆ ನೀವು ಯೂಟ್ಯೂಬ್ ಸರ್ಚ್ ಬಾರಲ್ಲಿ ಈ ಹ್ಯಾಂಡಲ್ನ ನೀವು ಟೈಪ್ ಮಾಡಿದಾಗ ಡೈರೆಕ್ಟಾಗಿ ನಿಮ್ಮ ಚಾನಲು ಶೋ ಆಗುತ್ತೆ ಅಲ್ಲಿ. ಸೊ ಇಲ್ಲಿ ಅವೈಲೇಬಲ್ ಇದ್ದರೆ ಮಾತ್ರ ನಿಮಗೆ ಈ ಥರ ಗ್ರೀನ್ ಆಗಿ ತೋರಿಸುತ್ತೆ, ಇಲ್ಲಾಂತಂದರೆ ಈ ಥರ ರೆಡ್ ಆಗಿ ಬರುತ್ತೆ. ಸೊ ಈ ಥರ ಗ್ರೀನ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಇವಾಗ ಇದು ನಾನು ಯೂಸ್ ಮಾಡ್ಬೋದು ಅಂತ ಡನ್ ಕೊಡ್ತೀನಿ. ಇವಾಗ ಇಲ್ಲಿ ಸೇವ್ ಕೊಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ, ಕ್ರಿಯೇಟ್ ಎ ಚಾನಲ್ಲು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ನಿಮ್ಮದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಆಗಿದೆ. ಅಂದರೆ ಇದು ಬರೀ 10% ಮಾತ್ರ ನೀವು ಕ್ರಿಯೇಟ್ ಮಾಡಿರೋದು, ಇನ್ನೂ 90% ಬಾಕಿ ಇದೆ. ಅದು ಹೇಗೆ ಅಂತ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ಕೇರ್ಫುಲ್ಲಾಗಿ ನೋಡಿ, ನಾನು ಯಾವ ಥರ ಮಾಡ್ತಾ ಇದ್ದೀನಿ ನೀವು ಅದೇ ಥರ ಫಾಲೋ ಮಾಡಿ. ಸೊ ಯು ಅಂತ ಕಾಣಿಸ್ತಾ ಇದೆಯಲ್ಲ, ಈ ಕಾರ್ನರಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇವಾಗ ನಿಮಗೆ ಇಲ್ಲಿ ಫ್ರಂಟಲ್ಲಿ ನಿಮಗೆ ಲೋಗೋ ಐಕಾನ್ ಕಾಣಿಸ್ತಾ ಇದೆ. ಈ ಕ್ಯಾಮ್ರಾ ಏನಿದೆ ಅಲ್ವಾ, ಇದು ಲೋಗೋ, ನಿಮ್ಮ ಚಾನಲ್ನ ಲೋಗೋ ಇದೆ. ಸೊ ಇದು ಬ್ಯಾಕ್ ಸೈಡ್ ಏನು ಕಾಣಿಸ್ತಾ ಇದೆ ಅಲ್ವಾ, ಇದು ಈ ಬ್ಯಾಕ್ ಸೈಡ್ ಏನಂತಂದರೆ ನಿಮ್ಮದು ಬ್ಯಾನರ್ ಇದೆ, ನಿಮ್ಮ ಚಾನಲ್ನ ಬ್ಯಾನರು, ಸರಿನಾ? ಅದು ಹೇಗೆ ಅಂತ ನಾನು ಅದು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಇವಾಗ ಇಲ್ಲಿ ನೇಮ್, ನಿಮ್ಮ ಚಾನಲ್ನ ನೇಮ್ ಇದೆ ಇಲ್ಲಿ. ಸೊ ನಿಮಗೆ ಇದು ಇಷ್ಟ ಆಗಿಲ್ಲ, ನೀವು ಇವಾಗ ಚೇಂಜ್ ಮಾಡಬೇಕು ಅಂತ ಇದ್ದಾರೆ ಅಂದರೆ ಈ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಚಾನಲ್ ಹೆಸರನ್ನ ಚೇಂಜ್ ಮಾಡ್ಕೋಬೋದು. ಆದರೆ ನೀವು 2 ಸಲ ಚೇಂಜ್ ಮಾಡೋ ಹಾಗಿರುತ್ತೆ. ಆಮೇಲೆ 14 ಡೇಸ್ ವೇಟ್ ಮಾಡಬೇಕಾಗುತ್ತೆ. ಸೊ ಚಾನಲ್ನ ಹೆಸರು ಏನು ಇಡಬೇಕು ಅಂತ, ಅದಾದಮೇಲೆ ಕೇರ್ಫುಲ್ಲಾಗಿ ಇಲ್ಲಿ ನೀವು ನಿಮ್ಮ ಚಾನಲ್ ಹೆಸರನ್ನ ಆ್ಯಡ್ ಮಾಡಿ, ಸರಿನಾ? ಇವಾಗ ನನಗೆ ವಿಕಿ ಕ್ರಿಯೇಷನ್ ಇಷ್ಟ ಇದೆ, ನಾನು ಇದೇ ಇಡ್ತಾ ಇದ್ದೀನಿ ಹ್ಯಾಂಡಲ್.
ನೀವು ಯಾರಿಗಾದರೂ ಕಮೆಂಟ್ ಹಾಕಿದರೆ ನಿಮ್ಮ ಚಾನಲ್ ಕಾಣಿಸಲ್ಲ ಅಲ್ಲಿ, ಈ ಹ್ಯಾಂಡಲ್ ಮುಖಾಂತರನೇ ಅವ್ರಿಗೆ ಶೋ ಆಗುತ್ತೆ. ಸೊ ಇವಾಗ ಈ ಹ್ಯಾಂಡಲಿಂದ ನಿಮಗೆ ಇವಾಗ ಯೂಟ್ಯೂಬ್ ಸರ್ಚ್ ಬಾರಲ್ಲಿ ಈ ಹ್ಯಾಂಡಲ್ ಅಂತ ಹಾಕ್ಬಿಟ್ಟು ವಿಕಿ ಕ್ರಿಯೇಷನ್ 90 ಅಂತ ಹಾಕಿ ಸರ್ಚ್ ಮಾಡಿದರೆ ಡೈರೆಕ್ಟಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ನ ನಿಮ್ಮದು ಫ್ರಂಟ್ ಪೇಜ್ ಓಪನ್ ಆಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರೋದು ಅಂತ ಅಂದ್ಕೊಳ್ತೀನಿ. ಇದನ್ನು ಚೇಂಜ್ ಮಾಡಬೇಕು ಅಂತಂದರೆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೀವು ಯಾವುದು ಅವೈಲೇಬಲ್ ಇರುತ್ತೋ ಆ ಥರ ಇಲ್ಲಿ ನೋಡಿ, ಇದು ಇವಾಗ ಇಲ್ಲಿ ನೋಡಿ ಡಾಟ್ ಇದೆಯಲ್ವ, ಇದು ಒಂದು ಕಾಮ ಕೊಟ್ಟಿದ್ದೀನಿ. ಸೊ ಇದು ಇಲ್ಲಿ ಶೋ ಆಗ್ತಾ ಇಲ್ಲ. ಸೊ ಈ ಥರ ನೀವು ಇವಾಗ ನಾನು ಮೈನಸ್ ಮಾಡ್ತೀನಿ, ಇವಾಗ ಗ್ರೀನ್ ಬರುತ್ತೆ ನೋಡಿ, ಇಲ್ಲಿ ನೋಡಿ ಈ ಥರ ಗ್ರೀನ್ ಬಂದರೆ ಇದು ಯೂಸ್ ಮಾಡ್ಬೋದು ಅಂತ. ಸೊ ಇದೂ ಸೇಮ್ ಇದೆ, 14 ಡೇಸ್ವರೆಗೂ ಮಾತ್ರ ಟೈಮ್ ಇರುತ್ತೆ. 2 ಡೇಸಲ್ಲಿ ನೀವು ಇದನ್ನು ಹ್ಯಾಂಡಲು ಚೇಂಜ್ ಮಾಡ್ಬೋದು. ಸೊ ನನಗಿದು ಇಷ್ಟ ಇದೆ, ನಾನು ಇದೇ ಇಡ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದರೂ ಇಷ್ಟ ಆಗಲಿಲ್ಲ ಅಂತಂದರೆ ನೀವು ಏನು ಬೇಕಾದರೂ ಇಟ್ಕೋಬೋದು. ಇಲ್ಲಿ ನೀವು ಸ್ಪೇಸ್ ಕೊಡೋ ಹಾಗಿಲ್ಲ, ಸ್ಪೇಸ್ ಕೊಟ್ಟಿದ್ರೆ ಇದು ತೊಗೊಳೋದಿಲ್ಲ. ಇವಾಗ ಇಲ್ಲಿ ನೋಡಿ ಚಾನಲ್ URL ಇದು ಆಟೋಮೆಟಿಕ್ಕಾಗಿ ನಿಮ್ಮ ಜನ್ರೇಟ್ ಆಗಿ ಯೂಟ್ಯೂಬ್ ಅವರೇ ನಿಮ್ಗೆ ಕಳಿಸಿರ್ತಾರೆ. ಇದರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನಿಮ್ಗೆ ಗೊತ್ತಲ್ಲ ಇವತ್ತು ಇದು ಲಿಂಕು ನಿಮ್ಮದು ಯೂಟ್ಯೂಬ್ ಚಾನಲ್ನ ಲಿಂಕ್ ಇದು. ಸೊ ನೆಕ್ಸ್ಟ್ ಇವಾಗ ಡಿಸ್ಕ್ರಿಪ್ಷನಲ್ಲಿ ನಾನು ಇವಾಗ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಅಂತ ಹಾಕಿದ್ದೀನಿ. ಇಲ್ಲಿ ಹಾಕಿದ ಮೇಲೆ ಇಲ್ಲಿ ಸೇವ್ ಅಂತ ಐಕಾನ್ ಕಾಣಿಸ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇವಾಗ ನಿಮಗೆ ಲೋಗೋ ಹೇಗೆ ಅಪ್ಲೋಡ್ ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಇಲ್ಲಿ ಕ್ಯಾಮ್ರಾ ಐಕಾನ್ ಕಾಣಿಸ್ತಾ ಇದೆ ಅಲ್ವಾ, ಈ ಕ್ಯಾಮ್ರಾ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮುಂಚೆನೇ ಒಂದು ಲೋಗೋ ಕ್ರಿಯೇಟ್ ಮಾಡಿಟ್ಟಿದ್ದೆ. ಸೊ ಗ್ಯಾಲರಿ ಆದಮೇಲೆ ನಾನು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ಈ ಥರ ನೀಟಾಗಿ ಈ ಥರ ಫುಲ್ ಕವರ್ ಆಗಬೇಕು. ಈ ಥರ ಕವರ್ ಆದಮೇಲೆ ಇಲ್ಲಿ ನಿಮಗೆ ಸೇವ್ ಆ್ಯಸ್ ಪ್ರೊಫೈಲ್ ಪಿಕ್ಚರ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದಾದಮೇಲೆ ಅಪ್ಲೋಡ್ ಆಗುತ್ತೆ. ಪ್ರೊಫೈಲ್ ಫೋಟೋ ಅಪ್ಡೇಟೆಡ್ ಸಕ್ಸಸ್ಫುಲಿ ಬಂತು. ಇವಾಗ ಬ್ಯಾನರ್ ಅಪ್ಲೋಡ್ ಮಾಡೋದಿದೆ ಅಂತಂದರೆ ಇಲ್ಲಿ ಕಾರ್ನರಲ್ಲಿ ನಿಮಗೆ ಒಂದು ಕ್ಯಾಮ್ರಾ ಐಕಾನ್ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋಸು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡೆ ನಾನಿವಾಗ ಒಂದು ಬ್ಯಾನರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದು ಮುಂಚೆನೇ ಕ್ರಿಯೇಟ್ ಮಾಡಿದ್ದೆ ನಾನು. ಇಲ್ಲಿ ಸೇವ್ ಅಂತ ಇದೆ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಚಾನಲ್ ಬ್ಯಾನರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಬಂತು. ಇಷ್ಟೆಲ್ಲ ಆದಮೇಲೆ ಇವಾಗ ಯೂಟ್ಯೂಬ್ದು ಸೆಟ್ಟಿಂಗ್ಸ್ ಎಲ್ಲ ಕ್ಲಿಯರ್ ಆಯಿತು, ನಾನಿವಾಗ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ವೈರಲ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದರೆ ಅದು ತುಂಬ ರಾಂಗು. ಇನ್ನೂ ತುಂಬ ಬಾಕಿ ಇದೆ ನಿಮ್ಮ ಕೆಲಸ. ಇವಾಗ ಬೇಸಿಕ್ಕು ಅಷ್ಟೇ ಫಿಲ್ ಮಾಡಿದ್ದೀರಾ, ಇನ್ನೂ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ 90% ಬಾಕಿ ಇದೆ. ಅದೆಲ್ಲದು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕನೂ ನೋಡಿ. ನಾನು ಇವಾಗ ಯಾವುದಾದ್ರೂ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ತೀನಿ. ನೀವು ಯೂಟ್ಯೂಬ್ ಕ್ರಿಯೇಟ್ ಸ್ಟುಡಿಯೋ ಅಂತ ಏನಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಮೇಲೆ ನಿಮಗೆ ಈ ಪ್ಯಾರಾಗ್ರಾಫ್ ಓಪನ್ ಆಗುತ್ತೆ. ಇಲ್ಲಿ ನೀವು ಗೆಟ್ ದಿ ಆ್ಯಪ್, ಇದು ಅಂತಂದರೆ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಇದೆ, ಒಂದು ಯೂಟ್ಯೂಬ್ ಅವ್ರದ್ದು ಒಂದು ಆ್ಯಪ್ ಇದೆ, ಅದ್ರ ಬಗ್ಗೆನೂ ನಾನು ಹೇಳ್ತೀನಿ. ಫಸ್ಟ್ ನೀವು ಸೆಟ್ಟಿಂಗ್ನ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೆಕ್ಸ್ಟ್ ನಿಮಗೆ ಇಲ್ಲಿ ಕಂಟಿನ್ಯೂಸ್ ಟು ಸ್ಟುಡಿಯೋ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ನೀವು ಏನು ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀರಾ ಇಲ್ಲಿ ಶೋ ಆಗುತ್ತೆ, ಸರಿನಾ. ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಬಂದಿದೆ ನೋಡಿ, ಕಂಟಿನ್ಯೂ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಈ ಪ್ಯಾರಾಗ್ರಾಫ್ ಏನು ಕಾಣಿಸ್ತಾ ಇದೆ ಅಲ್ವಾ, ಇದು ಮೋಸ್ಟ್ ಇಂಪಾರ್ಟೆಂಟು. ನೀವು ಏನೆಲ್ಲ ಮಾಡಬೇಕು ಅಂತ ಇದ್ದೀರಾ ಇದರಿಂದನೇ ಎಲ್ಲ ಕ್ರಿಯೇಟ್ ಮಾಡೋದು. ಸೊ ನಿಮಗೆ ಇದರಲ್ಲಿರುವ ಸೆಟ್ಟಿಂಗ್ಸ್ನ ನೀಟಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ನ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ. ಇಲ್ಲಿ ನಿಮ್ಮ ಕಾರ್ನರಲ್ಲಿ ಸೆಟ್ಟಿಂಗ್ ಇದೆ ಅಲ್ವಾ, ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಅದು ಎಲ್ಲಿದೆ ಅಂತಲೇ ಸಿಗೋದಿಲ್ಲ. ಸೊ ಇಲ್ಲಿ ಲಾಸ್ಟಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ಇಲ್ಲಿ ಲಾಸ್ಟಲ್ಲಿ ಇಲ್ಲಿ ಇದ್ದಿರುತ್ತೆ. ಸೊ ಇದನ್ನು ನೋಡ್ಕೊಳ್ಳಿ, ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಿಮಗೆ ಈ ಸೆಟ್ಟಿಂಗ್ ಓಪನ್ ಆಗುತ್ತೆ. ಈ ಸೆಟ್ಟಿಂಗಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟು ಜನರಲ್ಲು, ಚಾನಲ್ಲು, ಅಪ್ಡೇಟ್ ಡಿಫಾಲ್ಟ್ಸು, ಪರ್ಮಿಷನ್ಸು, ನಿಮ್ಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ, ಸರಿನಾ. ಇದ್ರ ಬಗ್ಗೆ ನಾನು ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ, ನೀವು ಇದ್ರ ಬಗ್ಗೆ ತಿಳ್ಕೊಳ್ಳಿ, ಸರಿನಾ. ಇವಾಗ ಜನರಲಲ್ಲಿ ಇವಾಗ ನೀವೇನಾದರೂ ಯೂಟ್ಯೂಬಿಂದ ಅರ್ನ್ ಮಾಡಿದರೆ ನಿಮಗೆ ದುಡ್ಡು ಯಾವುದ್ರಲ್ಲಿ ಶೋ ಆಗಬೇಕು ಅಂತ ನಿಮಗೆ ಫಸ್ಟಲ್ಲಿದೆ. ಅದೇನು ಇವಾಗ ಇಂಪಾರ್ಟೆಂಟ್ ಅಲ್ಲ, ಅದು US ಡಾಲರಲ್ಲೇ ಇರಲಿ. ಇವಾಗ ಚಾನಲ್ ಡಿಫಾಲ್ಟಲ್ಲೂ ಬರಬೇಕು. ಚಾನಲ್ ಡಿಫಾಲ್ಟಲ್ಲಿ ನಿಮಗೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾನು ಫಸ್ಟಿಗೆ ಹೇಳ್ತೀನಿ, ಫೀಚರ್ ಎಲಿಜಿಬಿಲಿಟಿ ಏನಿದೆ ಅಲ್ವಾ, ಇದು ತುಂಬ ಇಂಪಾರ್ಟೆಂಟು ನಿಮಗೆ. ಇಲ್ಲಿ ನಿಮಗೆ ಫಸ್ಟು ಸ್ಟ್ಯಾಂಡರ್ಡ್ ಫ್ಯೂಚರ್ಸ್ ಏನಿದೆ ಅದು ಎನೇಬಲ್ಡ್ ಆಗಿದೆ. ಸೊ ಇವಾಗ ಇಂಟರ್ಮಿಡಿಯೇಟು ಫ್ಯೂಚರ್ಸ್ ಏನಿದೆ ಅಲ್ವಾ ಅದು ಎನೇಬಲ್ ಆಗಬೇಕು. ಸೊ ಇವಾಗ ಇದು ಗ್ರೀನಲ್ಲಿ ತೋರಿಸ್ತಾ ಇಲ್ಲ. ಗ್ರೀನಲ್ಲಿ ತೋರಿಸ್ಬೇಕು ಅಂತಂದರೆ ನಿಮ್ಮ ಮೊಬೈಲಿಂದ ವೆರಿಫೈ ಮಾಡಬೇಕು. ಮೊಬೈಲ್ ನಂಬರ್ ಹಾಕಿಬಿಟ್ಟು ಒಂದು OTP ಬರುತ್ತೆ, ಅದ್ರ ಮುಖಾಂತರ ನೀವು ವೆರಿಫೈ ಮಾಡಬೇಕು. ನಾನು ನಿಮಗೆ ಅದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ವೆರಿಫೈ ಫೋನ್ ನಂಬರ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಒಂದು ಪಾಪಪ್ ಓಪನ್ ಆಗುತ್ತೆ. ಸ್ಟೆಪ್ಸ್ ಇದೆ ಮಾತ್ರ. ಸೊ ಇವಾಗ ನಾನು ಇಂಡಿಯಾ ಸೆಲೆಕ್ಟ್ ಮಾಡಿದ್ದೀನಿ, ಫೋನ್ ನಂಬರ್ ಹಾಕಿದ್ದೀನಿ, ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ಇವಾಗ ನನ್ನ ನಂಬರ್ಗೆ ಒಂದು ವೆರಿಫಿಕೇಷನ್ ಕೋಡ್ ಬರುತ್ತೆ ಯೂಟ್ಯೂಬಿಂದ. ಯೂಟ್ಯೂಬ್ ಚಾನಲಿಂದ ನನಗೆ ಒಂದು ಕೋಡ್ ಬಂದಿದೆ. ನಾನು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ
ಫೋನ್ ನಂಬರ್ ವೆರಿಫೈಡ್ ಆಗಿದೆ. ಇವಾಗ ಬೇರೆ ನಿಮ್ಮ ನಂಬರಿಂದ ಇವಾಗ ವೆರಿಫೈ ಆಗಿದೆ. ಸೊ ನೆಕ್ಸ್ಟ್ ಇವಾಗ ಅಡ್ವಾನ್ಸ್ ಫ್ಯೂಚರ್ ಬಂದಿದೆ. ಇವಾಗ ಇದು ಎನೇಬಲ್ ಮಾಡಬೇಕು ಅಂತಂದರೆ ಈಸಿ ಮೆಥಡ್ ಹೇಳ್ತೀನಿ, ವಿಡಿಯೋ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಗೆಟ್ ಅಡ್ವಾನ್ಸ್ ಫ್ಯೂಚರ್ಸಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಟೇಕ್ ಫ್ಯೂ ಸೆಕೆಂಡ್ ಫಾರ್ ವಿಡಿಯೋ ಯುವರ್ ಸೆಲ್ಫ್ ಅಂತ ನಾನು ಕ್ಲಿಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಕೊಡ್ತೀನಿ. ಸೊ ಇವಾಗ ನೀವು ಯಾವ ಜಿಮೇಲ್ ಐ ಡಿಯಿಂದ ನೀವು ಕ್ರಿಯೇಟ್ ಮಾಡಿದರೆ ಯೂಟ್ಯೂಬ್ ಚಾನಲು, ಅದಕ್ಕೆ ನಿಮಗೆ ಒಂದು ವೆರಿಫಿಕೇಷನ್ ಹೋಗುತ್ತೆ. ಸೊ ಗೆಟ್ ಇಮೇಲ್ ಅಂತ ಕಾಣಿಸ್ತಾ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಅಲ್ಲಿ ಲಿಂಕ್ ಹೋಗಿದೆ. ಸೊ ಇವಾಗ ಇಲ್ಲಿ ನೋಡಿ, ಇವಾಗ ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಯುವರ್ ವಿಡಿಯೋ ವೆರಿಫಿಕೇಷನ್, ಗೂಗಲ್ ನೌ ನೀಡ್ಸ್ ಟು ರಿವ್ಯೂ ಯುವರ್ ವಿಡಿಯೋ, ದಿಸ್ ಯೂಶಲಿ ಟೇಕ್ಸ್ ಅಪ್ ಟು 24 hours ಅಂತ ಬಂತು. ಸೊ ಇದನ್ನು ಇವಾಗ ವಿಡಿಯೋ ವೆರಿಫಿಕೇಷನ್ ಕ್ಲಿಯರ್ ಆಯಿತು. ವಿಡಿಯೋ ವೆರಿಫಿಕೇಷನ್ ಕಂಪ್ಲೀಟಾಗಿ ಮಾಡಿದ್ದೀನಿ. ಇದನ್ನು ನೀವು ಮಾಡ್ಕೋಬೇಕು. ಇವಾಗ ಅಡ್ವಾನ್ಸ್ ಸೆಟ್ಟಿಂಗ್ ಏನು? ಅಡ್ವಾನ್ಸ್ ಸೆಟ್ಟಿಂಗ್ ಅಂತಂದರೆ ಯಾವ ಥರ ಇದೆ ಇಲ್ಲಿ ನೋಡಿ. ನೀವೇನಾದರೂ ಚಿಕ್ಕ ಮಕ್ಕಳಿಗೆ ಏನಾದರೂ ನೀವು ವಿಡಿಯೋ ಅವ್ರಿಗೋಸ್ಕರ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂತಂದರೆ ಇಲ್ಲಿ ನೋಡಿ, ಫಸ್ಟ್ ಏನು ಐಕಾನ್ ಇದೆ ಅಲ್ವಾ, ಅವ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದು ಚಿಕ್ಕ ಮಕ್ಕಳಿಗೆ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಸಜೆಸ್ಟ್ ಆಗುತ್ತೆ. ನಿಮ್ದು ಯಾವುದೇ ವೀಡಿಯೋಸ್ ಆಗಲಿ ಕಿಡ್ಸ್ಗಳಿಗೆ ಮಾತ್ರ ರೆಫರ್ ಆಗ್ತಾ ಇರುತ್ತೆ. ಸೊ ಅವ್ರಿಗೋಸ್ಕರನೇ ಅದು. ಸೊ ನಿಮ್ಗೆ ಇದು ಬೇಡ, ನೀವು ಅಡಲ್ಟ್ ಅವ್ರಿಗೆ ಮಾಡ್ತಾ ಇದ್ದೀರಾ, 18 ವರ್ಷ ಮೇಲ್ಪಟ್ಟವ್ರಿಗೆ ವೀಡಿಯೋ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನೀವು ಈ ಸೆಕೆಂಡ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೇರೇನೂ ಮಾಡಬೇಡಿ. ಸೊ ನೆಕ್ಸ್ಟ್ ಇವಾಗ ಬೇಸಿಕ್ ಇನ್ಫೋದಲ್ಲಿ ಹೋಗಿ. ಬೇಸಿಕ್ ಇನ್ಫೋದಲ್ಲಿ ನೀವು ಯಾವ ಕಂಟ್ರಿ ಅವರಾಗಿದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿಯಾ ಆಗಿದ್ದರೆ ಇಂಡಿಯಾ ಮಾಡ್ಕೊಳ್ಳಿ, ಬೇರೆ ಕಂಟ್ರಿ ಆಗಿದ್ದರೆ ಬೇರೆ. ಇಲ್ಲಿ ನೋಡಿ ಇಂಡಿಯಾ ಕಾಣಿಸ್ತಾ ಇದೆಯಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡೆ. ಸೊ ನಿಮ್ಗೆ ಇವಾಗ ಕೀವರ್ಡ್ಸ್ ನೀವು ಯಾವ ಥರ ಇಲ್ಲಿ ನಿಮ್ಮದು ಹೆಸರು ಮೂಲಕ ನಿಮ್ಮ ಚಾನಲ್ ಹೆಸರಾಗಲಿ, ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ ನೀವು ಯಾವ ಕೆಟಗರಿಯಲ್ಲಿ ವೀಡಿಯೋ ಮಾಡ್ತಾ ಇದ್ದೀರಾ ಅದನ್ನು ಬೇಕಾದರೂ ನೀವು ಹಾಕೋಬೋದು ಇಲ್ಲಿ. ಫಾರ್ ಎಕ್ಸಾಂಪಲ್ ವ್ಲಾಗ್ ಮಾಡ್ತಾ ಇದ್ದಾರೆ ಅಂತಾರೆ ವಿಕ್ಕಿ ವ್ಲಾಗ್ಸು, ಕುಕ್ಕಿಂಗ್ ಮಾಡ್ತಾ ಇದ್ದಾರೆ ವಿಕ್ಕಿ ಕುಕ್ಕಿಂಗು, ಏನಾದರೂ ನಿಮ್ಮ ಚಾನಲ್ ಹೆಸರು ಬೇರೆದಿದ್ದರೆ ನೀವು ಅದನ್ನು ಹಾಕೋಬೋದು. ಸರಿನಾ? ಇವಾಗ ನೆಕ್ಸ್ಟು ನಿಮಗೆ ಸೇವ್ ಕೇಳ್ತಾ ಇದೆ. ಸೊ ನೀವು ಯಾವಾಗ ಸೇವ್ ಕೊಡ್ತೀರಾ ಅವಾಗ ನಿಮಗೆ ಬೆಟರು. ಇಲ್ಲಿ ಸೇವ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಅಪ್ಲೋಡ್ ಡಿಫಾಲ್ಟ್ಸ್ ಏನಿದೆ, ಇಲ್ಲ ಟೈಟಲ್ ಯಾವುದ್ರ ಬಗ್ಗೆ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಟೈಟಲ್ನ ಹಾಕ್ಕೊಳ್ಳಿ. ಸರಿ, ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಇಲ್ಲಿ ಫಿಲ್ ಮಾಡಿದರೆ ಸಾಕು, ಎಲ್ಲ ವಿಡಿಯೋಗೂ ಅಪ್ಲೋಡ್ ಆಗುತ್ತೆ ಅದು. ಸೊ ನೀವು ಇದನ್ನು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ ವಿಸಿಬಿಲಿಟಿ ಏನಂತಂದರೆ ಯಾವಾಗಲೂ ಅನ್ಲಿಸ್ಟೆಡ್ ಇಡಬೇಕು. ಅಡ್ವಾನ್ಸ್ ಫೀಚರ್ಗೆ ಬಂದರೆ ನಿಮಗೆ ಇದು ಇವಾಗ ಇಲ್ಲಿ ಏನು ಕೆಟಗರಿ ಕಾಣಿಸ್ತಾ ಇದೆಯಲ್ವ, ಇದೇ ಇಂಪಾರ್ಟೆಂಟ್. ಇವಾಗ ನಿಮ್ಮ ವಿಡಿಯೋ ಯಾವುದಾದ್ರೂ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರ ಅಂತಂದರೆ ಅದು ಯಾಕೆ ಹೋಗಲ್ಲ ಅಂತಂದರೆ ಈ ಕೆಟಗರಿನೇ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿರಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನೋಡಿ, ಕಾಮಿಡಿ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇದ್ದೀರಾ, ಕಾಮಿಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಜುಕೇಷನ್ ಬಗ್ಗೆ ನೀವು ಯಾರಿಗಾದರೂ ಹೇಳ್ತಾ ಇದ್ದೀರಾ, ಸೊ ಎಜುಕೇಷನ್ ಬಗ್ಗೆ ಮಾಡಿ. ಎಂಟರ್ಟೈನ್ಮೆಂಟ್ ಬಗ್ಗೆ ಮಾಡ್ತಾ ಇದ್ದೀರಾ, ಎಂಟರ್ಟೈನ್ಮೆಂಟು. ಗೇಮಿಂಗು, ಇಲ್ಲಿ ನೋಡಿ ಮ್ಯೂಸಿಕ್ಕು, ಇಷ್ಟು ಆಪ್ಷನ್ಸ್ ಇದೆ. ನೀವು ಇಲ್ಲಿ ನೋಡಿ ಬ್ಲಾಗ್ಸ್ ಇದೆ. ನೀವು ಏನೇನು ಮಾಡ್ತಾ ಇದ್ದೀರಾ, ಯಾವ ಕೆಟಗರಿಲಿ ಇದ್ದೀರಾ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಅವ್ರಿಗೆ ರಿಕಮೆಂಡ್ ಆಗುತ್ತೆ ನಿಮ್ಮ ವಿಡಿಯೋ. ಇವಾಗ ನೀವು ಕಾಮಿಡಿ ಮಾಡಿದರೆ ಯಾರು ಜನ ಕಾಮಿಡಿ ಜಾಸ್ತಿ ನೋಡ್ತಾರಲ್ವ, ನೀವು ವಿಡಿಯೋ ಮಾಡಿರೋದು ಅವ್ರಿಗೆ ಮಾತ್ರ ಸಜೆಸ್ಟ್ ಆಗುತ್ತೆ. ಸೊ ನೀವು ಇವಾಗ ಯಾವುದ್ರ ಬಗ್ಗೆ ನೀವು ಇದರಲ್ಲಿ ನೀವು ಯಾವ ಕೆಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು, ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರ ಅಂತ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಸೊ ಇವಾಗ ನಾನು ಎಜುಕೇಷನಲ್ ಬಗ್ಗೆನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಯಾಕೆಂದರೆ ಇವಾಗ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಎಜುಕೇಷನ್ ಅಂತ ನಾನು ಹಾಕಿದ್ದೀನಿ. ವಿಡಿಯೋ ಲ್ಯಾಂಗ್ವೇಜಲ್ಲಿ ನೀವು ವಿಡಿಯೋ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಆ ಲ್ಯಾಂಗ್ವೇಜ್ನ ನೀವು ಹಾಕ್ಕೋಬೇಕು. ನಾನಿವಾಗ ಕನ್ನಡ ಹಾಕ್ಕೊಳ್ತೀನಿ. ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜು, ನಾವು ಟೈಟಲ್ ಎಲ್ಲ ಹಾಕ್ತಾ ಇರೋದೇನಂತಂದರೆ ಇವಾಗ ಕನ್ನಡ ಹಾಕ್ತಾ ಇದೀವ, ಯಾವ ಭಾಷೆಯಲ್ಲಿ ಹಾಕ್ತೀವ ಅಂತ. ಕಮೆಂಟ್ ಆನ್ ಇರಬೇಕು. ಅಪ್ಲೋಡ್ ಡಿಫಾಲ್ಟ್ಸಲ್ಲಿ ಇಲ್ಲಿ ನೋಡಿ ಬೇಸಿಕ್ ಇನ್ಫೋ ಇದೆ. ವಿಡಿಯೋ ಟೈಟಲ್ ಏನು ಹಾಕಬೇಕು ಅಂತ ಇದ್ದರೆ ನೀವು ಅದನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇದರಲ್ಲಿ ಅಪ್ಲೈ ಮಾಡಿ. ಸೊ ಡಿಸ್ಕ್ರಿಪ್ಷನು ವಿಡಿಯೋ ರಿಲೇಟೆಡ್ ಆಗಿರ್ಬೋದು, ನಿಮ್ಮದು ಸೋಷಲ್ ಮೀಡಿಯಾ ಲಿಂಕ್ಸ್ ಆಗಿರ್ಬೋದು. ಆಮೇಲೆ ಇವಾಗ ನೀವು ಯಾವುದಾದ್ರೂ ಚೆನ್ನಾಗಿರೋ ವಿಡಿಯೋ ತುಂಬ ಜನರು ನೋಡಿದ್ದಾರೆ, ಅದ್ರ ಲಿಂಕ್ ಏನಾದರೂ ಹಾಕಬೇಕು ಅಂದರೂ ನೀವು ಈ ಡಿಸ್ಕ್ರಿಪ್ಷನಲ್ಲಿ ಹಾಕ್ಕೊಳ್ಳಿ. ಇಲ್ಲಿ ಸೇವ್ ಐಕಾನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಇವಾಗ ನಿಮಗೆ ಕಸ್ಟಮೈಸೇಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನೀವು ಬ್ಯಾನರ್ ಹಾಕಿದ್ದೀರಾ, ಲೋಗೋನು ಹಾಕಿದ್ದೀರಾ. ಲೋಗೋ ನೀವು ಅಲ್ಲಿ ಹಾಕಿಲ್ಲ ಅಂತಂದ್ರೆ ನೀವು ಇಲ್ಲಿ ಬೇಕಾದರೂ ಅಪ್ಲೋಡ್ ಮಾಡ್ಬೋದು. ರಿಮೂವ್ ಇಲ್ಲಿಂದನೇ ಮಾಡ್ಬೋದು. ನೋಡಿ, ನಿಮ್ಗೆ ಬೇಕಾಗಿಲ್ಲ ಅಂತಂದರೆ ನೀವು ಇಲ್ಲಿಂದನೇ ಮಾಡ್ಬೋದು. ಈ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ನೀವು ಇಲ್ಲಿ 5 ಸೋಷಲ್ ಮೀಡಿಯಾ ಲಿಂಕ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಹಾಕಿರೋದು ಫೇಸ್ಬುಕ್ URL ID ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಇನ್ನೊಂದು ಇನ್ಸ್ಟಾಗ್ರಾಮ್ ಆ್ಯಡ್ ಮಾಡಬೇಕು ಅಂದರೆ ನೀವು ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ರೆ ಸಾಕು. ಇಲ್ಲಿ ಟೈಟಲ್ ಹಾಕ್ಕೊಳ್ಳಿ, ಅದ್ರ URL ಹಾಕೋಬೇಕು. ಬೇಡ ಅಂದರೆ ಇಲ್ಲಿ ಡಿಲೀಟ್ ಆಪ್ಷನ್ ಬರುತ್ತೆ, ಡಿಲೀಟ್ ಕೊಡ್ಬೋದು. ಗೈಸ್, ಇವಾಗ ಕಾಂಟ್ಯಾಕ್ಟ್ ಇನ್ಫೋದಲ್ಲಿ ನಿಮ್ಮ ಮೇಲ್ ID ಹಾಕಿ. ಯಾವುದಕ್ಕೋಸ್ಕರ ನೀವು ಕ್ರಿಯೇಟ್ ಮಾಡಿದ್ದೀರಾ ಅದರ ಕಾಂಟ್ಯಾಕ್ಟ್ ಇನ್ಫೋದಲ್ಲಿ ನೀವು ಮೇಲ್ ID ಹಾಕಿದರೆ ಸಾಕು.
ಅವ್ರು ನಿಮಗೆ ಏನಾದರೂ ಇದ್ದರೆ ಮೇಲ್ ಮಾಡ್ತಾರೆ, ಆವಾಗ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ರೀಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದೆಲ್ಲ ಸೆಟ್ಟಿಂಗ್ ಆದಮೇಲೆ ನಿಮಗೆ ಇಲ್ಲಿ ಪಬ್ಲಿಷ್ ಕಾಣ್ತಾ ಇದೆ ಅಲ್ವಾ, ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ರೆ ಸಾಕು. ಇವಾಗ ನಿಮ್ಮದು ಡೀಟೇಲ್ಸ್ ಎಲ್ಲ ಫಿಲ್ ಆಗಿದೆ, ಪ್ರತಿಯೊಂದೊಂದೆಲ್ಲ ಫಿಲ್ ಆಗಿದೆ. ಇವಾಗ ನೀವು ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ಸರಿ ಗೈಸ್, ಪಬ್ಲಿಷ್ ಆದಮೇಲೆ ನಿಮಗೆ ದುಡ್ಡು ಬರುತ್ತೆ ವೀಡಿಯೋ ಅಪ್ಲೋಡ್ ಆಗಿದ ತಕ್ಷಣ ಅಂತ ಅದಂತಲ್ಲ, ನಿಮಗೆ ಕೆಲವು ಕ್ರೈಟೇರಿಯಾ ಇದೆ. ಸೊ ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ನೀವು ಕಂಪಲ್ಸರಿ 1000 ಸಬ್ಸ್ಕ್ರೈಬ್ ಮಾಡಲೇಬೇಕು. ಆಮೇಲೆ 4000 ಅವರ್ಸ್ ಟೈಮ್ ಔಟು ಕಂಪಲ್ಸರಿ ನಿಮಗೆ ಅದು ಕ್ಲಿಯರ್ ಆಗಲೇಬೇಕು. ಅದು ನಿಮ್ದು ಏನೋ ಶಾರ್ಟ್ ವೀಡಿಯೋ ಮಾಡ್ತಾ ಇದ್ದೀರ ಅಂತಂದರೆ 10 ಮಿಲಿಯನು 90 ಡೇಸಲ್ಲಿ ಮಾತ್ರ ಕ್ಲಿಯರ್ ಮಾಡ್ಕೋಬೇಕು. ನಿಮಗೆ ಈ 4000 ಏನಿದೆ 365 ಡೇಸ್ ಕೊಟ್ಟಿದ್ದಾರೆ ಟೈಮ್ ಅವರ್ಸು, ನೀವು 1 ವರ್ಷದಲ್ಲಿ ಆರಾಮಾಗಿ ಮಾಡ್ಕೋಬೋದು. ತುಂಬ ಕಷ್ಟ ಆಗುತ್ತೆ, ಆದರೂ ಮಾಡ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ಆ ಥರ ಕಾಂಟೆಂಟ್ನ ನೀವು ಕ್ರಿಯೇಟ್ ಮಾಡಿ ಶಾರ್ಟ್ ವೀಡಿಯೋ ನೀವೇನಾದರೂ ಅಪ್ಲೋಡ್ ಮಾಡ್ತಾ ಇದ್ದೀರ ಅಂತಂದರೆ 90 ಡೇಸಲ್ಲಿ 10 ಮಿಲಿಯನ್ ವ್ಯೂಸ್ ಆಗಬೇಕು. ಅದು ಏನೇ ಆಗಿರಲಿ, ನೀವು ದಿನಾ ಕನ್ಸಿಸ್ಟೆನ್ಸಿ ಆಗಿ ವೀಡಿಯೋ ಅಪ್ಲೋಡ್ ಮಾಡಿದರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಸೊ ನೀವು ಇದನ್ನು ಕಂಪಲ್ಸರಿ ಸೀರಿಯಸ್ ಆಗಿ ತೊಗೊಂಡಿದ್ರೆ ದುಡ್ಡು ಕಂಪಲ್ಸರಿ ಬರುತ್ತೆ, ಅದರಲ್ಲಿ ಸಂಕೋಚನೇ ಇಲ್ಲ, ಇನ್ನೊಂದು ಮಾತೇ ಇಲ್ಲ. ಅದನ್ನು ಫೋಕಸ್ ಇಟ್ಕೊಂಡು ನೀವು ವಿಡಿಯೋನ ಕ್ರಿಯೇಟ್ ದಿನಾ ಮಾಡಿ ಗೈಸ್. ಇದೆಲ್ಲ ಆದಮೇಲೆ ನೀವು ಇಲ್ಲಿ ವ್ಯೂ ಚಾನಲ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಏನೇನು ಫಿಲ್ ಮಾಡಿದ್ದೀರ ಅದೆಲ್ಲ ಶೋ ಆಗುತ್ತೆ. ಸೊ ಇಲ್ಲಿಗೆ ನಿಮ್ಮದು ಇದು ಯೂಟ್ಯೂಬ್ನ ಸೆಟ್ಟಿಂಗ್ಸ್ ಮೇನ್ ಇಂಪಾರ್ಟೆಂಟ್ ಆಗಿರೋದೆಲ್ಲ ಕ್ಲಿಯರ್ ಆಗಿದೆ. ಸೊ ನೀವು ಇವಾಗ ವೀಡಿಯೋನ ಅಪ್ಲೋಡ್ ಮಾಡೋದು, ವೀಡಿಯೋನ ಹೇಗೆ ಅಪ್ಲೋಡ್ ಮಾಡಬೇಕು ಅಂತ ನೀವೇನಾದರೂ ಕಾಯ್ತಾ ಇದ್ದರೆ ಸೊ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನಿಮಗೆ ಕಮೆಂಟ್ ಮುಖಾಂತರ ನಿಮಗೆ ಎಲ್ಲ ವೀಡಿಯೋ ಹೇಗೆ ಅಪ್ಲೋಡ್ ಮಾಡೋದು, ಶಾರ್ಟ್ ವೀಡಿಯೋಸ್ ಹೇಗೆ ಅಪ್ಲೋಡ್ ಮಾಡೋದು, ಆಮೇಲೆ ಲಾಂಗ್ ವೀಡಿಯೋ ಹೇಗೆ ಅಪ್ಲೋಡ್ ಮಾಡೋದು ಅದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ನೀವು ನನಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.